Hi everybody. Elrigo, good evening. And to everybody who's on Zoom, very familiar faces. Good evening to everybody. So, what is the one thing, ಯಾವುದು ಒಂದು ವಿಷಯ ನಮ್ಮ ಲೈಫ್ನ 60 ವರ್ಷ ನಂತರ ಡಿರೇಲ್ ಮಾಡೋದು ಸಾಧ್ಯತೆ ಇದೆ ಅಂತ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮೆಲ್ಲರ ಜೊತೆ ಒಂದ್ಸಲಿ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಲೈಫ್ ಅಲ್ಲಿ ನೀವ್ ಏನೇನೋ ಸಾಧಿಸಿದೀರಾ. ನಿಮ್ಮ ಕೆರಿಯರ್ ಲ್ಯಾಡರ್ ಕ್ಲೈಮ್ ಮಾಡಿ ಮಕ್ಳು ಸೆಟಲ್ ಆಗಿದ್ದಾರೆ, ಅದ್ರ ನಂತರ ಮೊಮ್ಮಕ್ಳು ಬಂದಿದ್ದಾರೆ. ನೀವು ನಿಮ್ಮ ಲೈಫ್ ಅಲ್ಲಿ ಒಂದ್ ರೀತಿ ಸೆಟಲ್ ಆಗಿ ಹೀಗಾಯ್ತು, ಇನ್ನು ಮುಂದೆ ಏನು ಅಂತ ನೀವು ನೆಕ್ಸ್ಟ್ ಚಾಪ್ಟರ್ ಆಫ್ ಲೈಫ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಎಕ್ಸ್ಪೆಕ್ಟೇಷನ್ಸ್ ಇದೆ, 60 ಆದ್ಮೇಲೆ ಎಲ್ಲ ಕೆಲ್ಸನೂ ಮುಗ್ದೋಯ್ತು. ಈಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲಾ ಕಡೆ ಓಡಾಡ್ತೀನಿ, ಫಂಕ್ಷನ್ಗಳು ಅಟೆಂಡ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಮ್ ಜನರೇಷನ್ಗಿಂತ ನೀವೆಲ್ಲ ಬ್ಯುಸಿ ಆಗೋಗಿದ್ದೀರಾ. ಸುಮಾರು ವಾಟ್ಸ್ಆಪ್ ವಿಡಿಯೋಗಳಿದೆ ನೋಡಕ್ಕೆ, ಸುಮಾರು ಯೂಟ್ಯೂಬ್ ವಿಡಿಯೋಗಳಿದೆ ನೋಡಕ್ಕೆ, ಟೈಮ್ ಸ್ಪೆಂಡ್ ಮಾಡಕ್ ಚೆನ್ನಾಗಿದೆ. ಇಷ್ಟೆಲ್ಲ ನಾವ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತೀವಿ. ಬಟ್ ನಮ್ಗೆ ಇದು ಒಂದು ನಮ್ಮ ಲೈಫ್ ಅಲ್ಲಿ ನಾವ್ ಏನು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನ್ ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದನ್ನ ಕಡಿಮೆ ಮಾಡುತ್ತೆ. ಅಂಡ್ ಇಫ್ ಯು ನಾಟ್ ಆಲ್ರೆಡಿ ಗೆಸ್ಟ್ ಇಟ್, ಅಫ್ಕೋರ್ಸ್ ಇಟ್ ಈಸ್ ಯುವರ್ ಡೆಂಟಲ್ ಹೆಲ್ತ್. ಓಕೆನಾ? So I'm Dr. Namita. I'm a maxillofacial surgeon. I'm a cleft lip and palate surgeon. I'm an implantologist. And ನನ್ನ ಸ್ಪೆಷಲ್ ಇಂಟ್ರೆಸ್ಟ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಅಂತ. ಸೊ ಯಾವಾಗ ತೊಂದ್ರೆ ಆಗಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೋದು, ಯಾವ ರೀತಿ ನಾವು ಅವಾಯ್ಡ್ ಮಾಡೋ ಅಂತದ್ದು, ಅದಕ್ಕೆ ನಾ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಬಿಕಾಸ್ ಅಟ್ ದಿಸ್ ಪಾಯಿಂಟ್ ಡೆಂಟಿಸ್ಟ್ರಿ ಹೇಗಿದೆ ಅಂದ್ರೆ, ಅಲ್ಲಿ ಎಷ್ಟು ಹಾಳೋಗುತ್ತೋ ಅದ್ರ ಮೇಲೆ ಖರ್ಚು ಮಾಡಕ್ ಸುಮಾರಿದೆ. ಸೊ ಅಲ್ಲಿ ಹಾಳೋಗಕ್ಕಿಂತ ಮುಂಚಿತವಾಗ್ಲೇ ಪ್ರಾಬ್ಲಮ್ ಏನ್ ಬರ್ಬೋದು, ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೇಗೆ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅನ್ನೋದು ನನ್ನ ಉದ್ದೇಶ, ಎಲ್ಲರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ. ಸೊ ನಮ್ಮ ಜರ್ನಲ್ ಆಫ್ ಇಂಡಿಯನ್ ಅಕಾಡೆಮಿ ಆಫ್ ಜೀರಿಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಜೀರಿಯಾಟ್ರಿಕ್ಸ್ ಅಂದ್ರೆ ಸ್ಪೆಸಿಫಿಕಲಿ 60 ವಯಸ್ಸು ಮೇಲಿದ್ದವ್ರಿಗೆ ನೋಡ್ಕೊಳ್ಳೋ ಡಾಕ್ಟರ್ಗಳು. ಸೊ ಅವ್ರು ಏನ್ ಹೇಳ್ತಾರೆ, ಹೆಲ್ದಿ ಏಜಿಂಗ್ ಅಂದ್ರೆ ಒಂದು ಒಳ್ಳೆ ರೀತಿ ವಯಸ್ಸಾಗುವಾಗ ನಮ್ಮ ಬಾಯಿನ ಹೆಲ್ತ್, ಓರಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಇದ್ರಲ್ಲಿ ಯಾವ್ದು ನಾವು ಕಡಿಮೆ ಆಗಕ್ಕೆ ನೋಡ್ತೀವಿ, ನಮ್ಮ ಬಾಯಲ್ಲಿ ಏನ್ ಹೆಲ್ತ್ ಇದೆ ಅದು ಅಷ್ಟು ಚೆನ್ನಾಗಿಲ್ದೆ ಇರುವಾಗ, ಓರಲ್ ಹೆಲ್ತ್ ಚೆನ್ನಾಗಿಲ್ದೆ ಇರುವಾಗ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಹೇಗೆ ಕಡಿಮೆ ಆಗುತ್ತೆ ಅಂತ ಅವ್ರು ನೋಡುವಾಗ, ಆಲ್ಮೋಸ್ಟ್ 60 ಇಯರ್ಸ್ ಮೇಲಿರೋ ಸೌತ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲೇ ನೋಡಿದ್ದಾರೆ. ಆಲ್ಮೋಸ್ಟ್ 81% ಜನಕ್ಕೆ ದೇ ಆರ್ ನಾಟ್ ಹ್ಯಾಪಿ ವಿತ್ ದ ವೇ ದೇ ಲುಕ್. ಅವರು ವಯಸ್ಸಾಗ್ತಾ ಆಗ್ತಾ ಏನ್ ಆಗ್ತಾ ಇದೆ, ನನ್ ಮುಖ ಸಣ್ಣದಾಗ್ತಿದೆ, ನನ್ ತುಟಿ ಒಳಗ್ ಹೋಗ್ತಾ ಇದೆ, ಏನೋ ಆಗ್ತಾ ಇದೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್ ಅಂತ ಯೋಚನೆ ಮಾಡ್ತಾರೆ. ಸುಮಾರು 55% ಜನ ಹೇಳ್ತಾರೆ, ನನ್ಗೆ ಏನೋ ಅಗಿಬೇಕಾದ್ರೆ ಐ ಆಮ್ ನಾಟ್ ಸೋ ಕಂಫರ್ಟಬಲ್. ನಾನ್ ಕಬ್ಬು ತಿಂತಾ ಇದ್ದೆ, ನಿಪ್ಪಟ್ಟು ತಿಂತಿದ್ದೆ, ಚಕ್ಲಿನೂ ತಿಂತಿದ್ದೆ, ಇವಾಗ ನಂಗೆ ಏನೂ ತಿನ್ನಕ್ಕಾಗಲ್ಲ. ಅಲ್ಲ ಆಯ್ತು, ಏನೋ ಮೆತ್ತಗೆ ಹೆಂಡತಿ ಚಪಾತಿ ಮಾಡ್ಕೊಡ್ತಾಳ, ಅದು ತಿನ್ನಕ್ ಆಗ್ತಿಲ್ವಲ್ಲ, ಏನೋ ಚೆನ್ನಾಗ್ ತಿನ್ನಕ್ ಆಗ್ತಿಲ್ಲ, ನನ್ ಜೀವನ ಪೂರ್ತಿ ಕಷ್ಟಪಟ್ಟೆ, ಬಟ್ ಇವಾಗ ನನಗ್ ತಿನ್ನಕ್ಕೆ ಆಗ್ತಾ ಇಲ್ವಲ್ಲ ಅಂತ ಸುಮಾರು ಜನ ಅಲ್ಲೇನೆ ಬಂದು ಕಷ್ಟ ಪಡ್ತಾರೆ. ಸೊ ಅವರ ಫುಡ್ ಚಾಯ್ಸಸ್ ಏನಿದೆ ಸಡನ್ ಆಗಿ ಲಿಮಿಟ್ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ಇಲ್ಲ ತರಕಾರಿ ಜಾಸ್ತಿ ತಿನ್ನಿ, ಮೊಳಕೆ ಜಾಸ್ತಿ ತಿನ್ನಿ, ಕಾಳು ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಬಟ್ ಅದೇ ಅಗ್ಯಕ್ ಆಗಲ್ವಲ್ಲ. ಅಗ್ಯಕ್ ಆಗದೆ ಇರುವಾಗ ಆ ಡಯಟ್ ನ ನಾವ್ ಹೇಗ್ ಫಾಲೋ ಮಾಡ್ತೀವಿ? ಸುಮಾರು ಜನ ಮಾತಾಡೋದು ಕಷ್ಟ ಅಂತ ಹೇಳ್ತಾರೆ. ಹಲ್ಗಳ ಮುಂದೆ ಹಲ್ಲಿಲ್ಲ ಅಂದಾಗ ಮಾತಾಡುವಾಗ ಬರೀ ಗಾಳಿ ಆಚೆ ಬರುತ್ತೆ. ಅವ್ರು ಏನ್ ಹೇಳ್ಬೇಕು ಅಂತಿದ್ದಾರೆ ಅದನ್ನ ಅವ್ರಿಗೆ ಹೇಳಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಹಲ್ಲಲ್ಲಿ ಸೆನ್ಸಿಟಿವಿಟಿ ಆಗ್ಲಿ, ಆ ತರ ಎಲ್ಲ ಪ್ರಾಬ್ಲಮ್ಸ್ ನೋಡ್ತಾರೆ. ಸೊ ಇವತ್ತಿನ ನಮ್ಮ ಕಾನ್ಸಂಟ್ರೇಷನ್ ಏನು ಅಂದ್ರೆ, ವಾಟ್ ಆರ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್. 60 ನಂತರ ಹಲ್ಲು ಉಳ್ಸೋದ್ರಲ್ಲಿ ನಾವು 3 ಮುಖ್ಯ ಏನ್ ಮಾಡ್ಬೋದು ಅಂತ ನಮ್ಮ ಟಾಪಿಕ್ ಇರೋದು. ಅದನ್ನ ನಾವು ಯೋಚನೆ ಮಾಡ್ಬೇಕ್ರೆ ಫಸ್ಟ್ ನಾವ್ ಅರ್ಥ ಮಾಡ್ಕೋಬೇಕು ಏಜ್ ರಿಲೇಟೆಡ್ ಚೇಂಜಸ್ ಅಂತ. ವಯಸ್ಸು ಆಗ್ತಾ ಆಗ್ತಾ ನಾವು ನಮ್ಮ ಬಾಯಲ್ಲಿ ಏನ್ ಚೇಂಜಸ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ದೇಹದಲ್ಲಿ ಎಲ್ಲಾ ಕಡೆ ಏನು ಏಜ್ ರಿಲೇಟೆಡ್ ಅಟ್ರಫಿ ಅಂತ ಹೇಳ್ತಾರೆ, ಅಂಗಾಂಗಗಳೆಲ್ಲ ಸ್ವಲ್ಪ ಫಂಕ್ಷನಿಂಗ್ ಕಡಿಮೆ ಆಗಂತದ್ದು. ಅದೇ ರೀತಿ ನಮ್ಮ ಬಾಯಲ್ಲೂ ಕೂಡ ಆಗತ್ತೆ. ನಾವು ಲೆಫ್ಟ್ ನೋಡೋ ಅಂತದ್ದು ಇಟ್ ಇಸ್ ಹೆಲ್ದಿ ಗಮ್ಸ್. ನೋಡಕ್ಕೆ ಪಿಂಕ್ ಆಗಿದೆ, ಹಲ್ ಸುತ್ತ ಒಳ್ಳೆ ಕಾಂಟೂರ್ ಇದೆ,
ಊದಿರೋ ಹಾಗೆ ಕಾಣಲ್ಲ, ಬ್ಲೀಡ್ ಆಗ್ತಾ ಇಲ್ಲ, ಹಲ್ಲು ನೀಟಾಗಿ ಅಂಟ್ಕೊಂಡಿದೆ. ಬಟ್ ನಾವು ರೈಟ್ ಸೈಡ್ ನೋಡ್ತಿರೋದು ಒಂದು 55 to 60 years ಅವ್ರದ್ದು ಹಲ್ಲು ಈ ತರ ಆಗಕ್ಕೆ ಶುರು ಆಗುತ್ತೆ. ಏನಿರುತ್ತೆ, ಹಲ್ ಮೇಲೆ ಡೆಪಾಸಿಟ್ಸ್ ಇರುತ್ತೆ. ಕಾಲಕ್ರಮೇಣ ಅದ್ರ ಮೇಲೆ ಸಲೈವಾದ ಸಾಲ್ಟ್ಸ್ ಆಗ್ಲಿ, ಊಟದ ಪದಾರ್ಥಗಳಾಗ್ಲಿ ಕೂತ್ಕೊಂಡು ಡೆಪಾಸಿಟ್ಸ್ ಇರುತ್ತೆ. ಅದ್ರ ಜೊತೆಗೆ ನಾವೇನ್ ನೋಡ್ತೀವಿ, ವಸಡು ಹಲ್ಲಿಂದ ಸ್ವಲ್ಪ ಹಿಂದೆ ಹೋಗಕ್ಕೆ ಶುರು ಮಾಡುತ್ತೆ. ವಸಡು ಹಿಂದೆ ಹೋಗ್ತಾ ಹೋಗ್ತಾ ಹಲ್ಲು ಉದ್ದ ಉದ್ದ ಕಾಣಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಹಲ್ಗಳ ಮಧ್ಯ ಗ್ಯಾಪ್ಸ್ ಬರಕ್ ಶುರು ಆಗುತ್ತೆ. ಅದ್ರ ಜೊತೆಗೆ ಕೆಲವು ಹಲ್ಗಳು ಸ್ವಲ್ಪ ಲೂಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಟ್ ಇಸ್ ಅ ನಾರ್ಮಲ್ ಫಿಸಿಯೋಲಾಜಿಕ್ ಪ್ರೋಸೆಸ್. ಏನು ಪೆರಿಯೋಡಾಂಟೈಟಿಸ್ ಅಂತ ಹೇಳ್ತೀವಿ, ಗಮ್ ಇನ್ಫೆಕ್ಷನ್ ಆಗಿ ಹಲ್ಲಿಂದ ವಸಡುಗಳು ನಿಧಾನಕ್ಕೆ ಬಿಟ್ಕೊಂಡು ಬರೋದು ನಾರ್ಮಲ್ ಫಿಸಿಯೋಲಾಜಿಕ್ ಚೇಂಜ್. ಈಗ ನಾವು ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡೋದು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅದಲ್ಲದೆ ಇನ್ನೊಂದೇನಾಗುತ್ತೆ ಅಂದ್ರೆ, ವಸಡು ಯಾವಾಗ ಹಲ್ಲಿಂದ ಇಳಿಯುತ್ತೆ, ಹಲ್ಲಿನ ಬೇರಿನ ಭಾಗ, ರೂಟ್ ಅಂತ ಹೇಳ್ತೀವಲ್ಲ, ಅದು ಎಕ್ಸ್ಪೋಸ್ ಆಗಕ್ಕೆ ಶುರು ಆಗುತ್ತೆ. ಹಲ್ಲಿನ ಮೇಲಿನ ಭಾಗದ ಮೇಲೆ ಎನಾಮಲ್ ಇರುತ್ತೆ. ಎನಾಮಲ್ ಇಸ್ ರೆಸಿಸ್ಟೆಂಟ್ ಟು ಕ್ಯಾವಿಟೀಸ್. ಅದಕ್ಕೆ ಹುಳುಕು ಬರೋದು ತುಂಬಾ ಕಷ್ಟ. ತುಂಬಾ ಮೇಂಟೈನ್ ಮಾಡ್ಲಿಲ್ಲ, ತುಂಬಾ ಹಲ್ ಮೇಲೆ ಪ್ಲಾಕ್ ಅನ್ನೋದಿತ್ತು ಅಂದ್ರೆ ಅದಕ್ಕೆ ಹುಳುಕು ಬರುತ್ತೆ. ಆದ್ರೆ ಅದ್ರದ್ದು 20% ಎಫರ್ಟ್ ಅಲ್ಲೇ ನಮ್ಮ ಹಲ್ಲಿನ ಬುಡ, ರೂಟ್ ಮೇಲೆ ಹಲ್ಲಿನ ಹುಳುಕು ಬಂದ್ಬಿಡುತ್ತೆ. ಸೊ ನಾವು ಅದ್ರ ಬಗ್ಗೆ ಎಚ್ಚರಿಕೋಬೇಕು. ಅದ್ರ ಜೊತೆಗೆ ಹಲ್ಲಿಂದ ಯಾವಾಗ ವಸಡು ಹಿಂದೆ ಇಳಿಯುತ್ತೆ, ಹಲ್ ಸಂಧಿಗಳಲ್ಲಿ ಹುಳುಕ್ ಬರಕ್ ಶುರು ಆಗುತ್ತೆ. ಬಾಯಿ ಓಪನ್ ಮಾಡಿ ತೆಗೆದ್ ನೋಡಿದ್ರೆ ಹಲ್ ಹುಳುಕಿರಲ್ಲ. ಈ ಎಕ್ಸ್ರೇಲಿ ನೋಡ್ಬೋದು, ಮೇಲ್ಗಡೆ ಈ ಹಲ್ಲಿಂದ ಭಾಗದಲ್ಲಿ ಏನು ಹುಳುಕ್ ಕಾಣ್ತಿಲ್ಲ. ಆದ್ರೆ 2 ಹಲ್ ಸಂಧಿಲಿ ಡೀಪ್ ಆಗಿ ಕ್ಯಾವಿಟಿ ಆಗಿ ಆ ಹಲ್ಲು ರೂಟ್ ಕೆನಾಲ್ ಹೋಗ್ಬೇಕಾಗ ಪರಿಸ್ಥಿತಿ ಬಂದಿದೆ. ಸೊ ಈ ತರ ಸಿಚುವೇಶನ್ ಇರುವಾಗ ನಾವು ಹಲ್ನ ಹೇಗೆ ಮೇಂಟೈನ್ ಮಾಡ್ಬೇಕು? ನಮ್ಮ ಓರಲ್ ಹೆಲ್ತ್ ಹ್ಯಾಬಿಟ್ಸ್, ನಾವು ಏನು ಒಂದು ರುಟೀನ್ ಫಾಲೋ ಮಾಡ್ತೀವಿ, ಅದ್ರಲ್ಲಿ ಒಂದು ಇಂಟರ್ಡೆಂಟಲ್ ಬ್ರಷ್ ಅಂತ ಹೇಳ್ತೀವಿ, ಬಲ್ಗಡೆ ಸೈಡ್ ಕಾಣುತ್ತೆ, ಅದನ್ನ ನಾವು ಉಪಯೋಗಿಸಕ್ಕೆ ಶುರು ಮಾಡ್ಬೇಕು. ಈ ಇಂಟರ್ಡೆಂಟಲ್ ಬ್ರಷ್ ಏನ್ ಮಾಡುತ್ತೆ, ಹಲ್ಲು ಸಂಧಿಲಿರ ಏನು ಒಂದು ಬ್ಯಾಕ್ಟೀರಿಯಾದ ಪದರ ಆಗ್ಲಿ ಅದೆಲ್ಲಾನು ಸಹ ಅದು ಕ್ಲೀನ್ ಮಾಡಕ್ಕೆ ಶುರು ಮಾಡುತ್ತೆ. ಪ್ಲಸ್ ಅದು ಏನ್ ಮಾಡುತ್ತೆ, ಸಿಕ್ಕಾಕೊಂಡಿರೋ ಊಟ ಪದಾರ್ಥನ ಆಚೆ ತೆಗೆಯುತ್ತೆ. ಅದು ಟೂತ್ ಪಿಕ್ಕು ಮಾಡುತ್ತೆ, ಸೇಫ್ಟಿ ಪಿನ್ನು ಮಾಡುತ್ತೆ. ನಾವೇನಕ್ಕೆ ಇಂಟರ್ಡೆಂಟಲ್ ಬ್ರಷ್ ಯೂಸ್ ಮಾಡ್ಬೇಕು ಅಂತ ನೀವ್ ಯೋಚನೆ ಮಾಡಬಹುದು. ಈ ಇಂಟರ್ಡೆಂಟಲ್ ಬ್ರಷ್ ಏನ್ ಮಾಡುತ್ತೆ, ಅದು ಪುಷ್ ಆದಾಗ ವಸಡನ್ನ ಅದು ಕೆಳಗಡೆ ತಳ್ಳೋದಿಲ್ಲ. ನಿಮ್ಮ ಟೂತ್ ಪಿಕ್ ಆಗ್ಲಿ ಸೇಫ್ಟಿ ಪಿನ್ ಆಗ್ಲಿ ವಸಡನ್ನ ಕೆಳಗಡೆ ಇನ್ನು ಪುಷ್ ಮಾಡಕ್ಕೆ ಶುರು ಮಾಡುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ನಿಮ್ಮ ಡೈಲಿ ರುಟೀನ್ ಅಲ್ಲಿ ಇಂಟರ್ಡೆಂಟಲ್ ಬ್ರಷ್ ನ ಯೂಸ್ ಮಾಡಕ್ಕೆ ಶುರು ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಒಂದು ಮೌತ್ ವಾಶ್ ಕೂಡ ಶುರು ಮಾಡ್ಬೇಕು. ಯಾಕಂದ್ರೆ ಹಲ್ ಮೇಲೆ ಅದು ಒಂದು ಪ್ರೊಟೆಕ್ಟಿವ್ ಲೇಯರ್ ನ ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ವಸಡು ಬ್ಲೀಡ್ ಆಗುವಾಗ ವಸಡು ಮಸಾಜ್ ಮಾಡ್ಬೇಕು. ವಸಡು ಮಸಾಜ್ ಮಾಡಿದಾಗ ವಸಡಿಗೆ ಬ್ಲಡ್ ಸಪ್ಲೈ ಯಾವಾಗ ಇನ್ಕ್ರೀಸ್ ಆಗುತ್ತೆ, ವಸಡು ಹೆಲ್ದಿ ಆಗಿರುತ್ತೆ. ಸರ್ಕಲ್ ವಸಡು ಮೇಲೆ ಬೆರಳಲ್ಲೇ ಮಾಡ್ಬೋದು. ಇಲ್ಲ ಬೆರಳು ನಿಮ್ಗೆ ಒಂಥರ ಹಿಂಸೆ ಅನ್ಸಿದ್ರೆ ಒಂದು ಬ್ರಷ್ ಅಲ್ಲೇ ನೀವು ಬ್ರಷ್ ಮಾಡ್ಬೇಕಾದ್ರೆ ಅರ್ಧ ಬ್ರಷ್ ಯಾವಾಗ್ಲೂ ವಸಡು ಮೇಲೆ ಇರ್ಬೇಕು, ಅರ್ಧ ಬ್ರಷ್ ಹಲ್ ಮೇಲೆ ಇರ್ಬೇಕು. ನಾವೆಲ್ಲ ಬ್ರಷ್ ಮಾಡುವಾಗ ಹಲ್ ನೀಟಾಗಿ ಕ್ಲೀನ್ ಮಾಡ್ಕೊಂತೀವಿ, ಆ ಬ್ರಷ್ ವಸಡು ಹತ್ರ ಹೋಗೋದು ಇಲ್ಲ. ಊಟ ಕೂರ ಅಂತದೇ ವಸಡು ಮತ್ತೆ ಹಲ್ ಜಂಕ್ಷನ್ ಅಲ್ಲಿ. ಓಕೆನಾ? ಎರಡನೇ ಬಿಗ್ ಸೆಟ್ ಆಫ್ ಪ್ರಾಬ್ಲಮ್ಸ್ ನಾವು ನೋಡೋದು 60 ವರ್ಷ ಆದ್ಮೇಲೆ ಡ್ರೈ ಮೌತ್ ಅಂತ ಹೇಳ್ತೀವಿ. ಈಗ ನಮ್ಮ ದೇಶದಲ್ಲಿ ಎವ್ರಿ ಸೆಕೆಂಡ್ ಪರ್ಸನ್ ಇಸ್ ಅ ಡಯಾಬಿಟಿಕ್ ಆರ್ ಅ ಹೈಪರ್ಟೆನ್ಸಿವ್ ಆರ್ ಹ್ಯಾಸ್ ಹಾರ್ಟ್ ಇಶ್ಯೂ ಆರ್ ಒಬೆಸಿಟಿ ಇಶ್ಯೂ. ಈ ತರ ಇರುವಾಗ ದ ಮೆಡಿಕೇಶನ್ಸ್ ಏನು ತಗೊಂತೀರಾ ಅದ್ರಲ್ಲಿ ಇಟ್ ಇಸ್ ಅ ಸೈಡ್ ಎಫೆಕ್ಟ್. ಅದರ ಜೊತೆಗೆ ನಾವು ವಯಸ್ಸು ಆಗ್ತಾ 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 ನಮ್ಮ ಬಾಯಲ್ಲಿ ಎಂಜಲಿನ ಸಲೈವ ಅದರ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈಗ ನಮ್ಗೆ ಸಲೈವ ತುಂಬಾ ಮುಖ್ಯ, ಯಾಕೆಂದ್ರೆ ಇದು ಹಲ್ಲನ್ನ ನೀಟಾಗಿ ಕೋಟ್ ಮಾಡಿ ಅದ್ರ ಮೇಲೆ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಲೇಯರ್ ಮಾಡುತ್ತೆ. ಅದ್ರ ಜೊತೆಗೆ ಹಲ್ನ ಸೆಲ್ಫ್ ಕ್ಲೆನ್ಸಿಂಗ್ ಅಂತೀವಿ. ಏನೇನು ನೀವೀಗ ಊಟ ಮಾಡಾದ್ಮೇಲೆ ಪ್ರತಿ ಸಲ ಬ್ರಷ್ ಮಾಡ್ತೀರಾ, ಆದ್ರೂ ಸಹ ಹೆಂಗ್ ಕ್ಲೀನ್ ಆಗುತ್ತೆ? ಯಾಕಂದ್ರೆ ಅದು ಸಲೈವ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗುತ್ತೆ. ಸೊ ಈ ಡ್ರೈ ಮೌತ್ ಇರೋರಲ್ಲಿ ತುಟಿ ಒಡೆಯುತ್ತೆ, ಬಾಯ್ ಯಾವಾಗ್ಲೂ ಒಂಥರ ಮಂದ ಅನ್ಸುತ್ತೆ, ದಪ್ಪ ಅನ್ಸುತ್ತೆ ನಾಲ್ಗೆ. ಆತರ ಇರೋರಲ್ಲಿ ನಾವೇನ್ ಮಾಡ್ಬೇಕು, ಅವಾಗ ನೀರ್ ಕುಡಿಬೇಕು, ಸಿಪ್ಸ್ ಆಫ್ ವಾಟರ್. ನೀರ್ ಕುಡಿತಾ ಬಾಯಿ ಮಾಯಿಶ್ಚರೈಸ್ ಆಗತ್ತೆ. ಅದ್ರ ಜೊತೆಗೆ ಮೌತ್ ವಾಶ್ ಉಪಯೋಗಿಸ್ಬೇಕು. ಅಗೇನ್ ಫ್ಲೋರೈಡ್ ಇರೋ ಅಂತ ಮೌತ್ ವಾಶ್ ಉಪಯೋಗಿಸೋದ್ರಲ್ಲಿ ನಮ್ಮ ಬಾಯಲ್ಲಿ ಹುಳುಕು ಆಗೋದು ಕಡಿಮೆ ಆಗುತ್ತೆ.
ಅದರಲ್ಲದೆ ಚೂಯಿಂಗ್ ಗಮ್ಸ್ ಹೇಳ್ತಾರೆ, ಬಟ್ ವಯಸ್ಸಾಗಿದ್ದಾಗ ಹಲ್ಲು ಅಲ್ಲಾಡ್ತಿರುವಾಗ ಅಲ್ಲಿ ಹೆಂಗ್ ಚೂಯಿಂಗ್ ಗಮ್ ತಿನ್ನಕ್ಕಾಗೋದು? ಅಟ್ಲೀಸ್ಟ್ ಒಂದು ಲೆಮನ್ ಅನ್ನ ಬಾಯಲ್ಲಿ ಇಟ್ಕೋಬಹುದು, ಅದಿನ್ನೊಂಚೂರು ಸಲೈವಾ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುತ್ತೆ. ಮೂರನೇ ಸೆಟ್ ಮೇಜರ್ ನಾವು ಪ್ರಾಬ್ಲಮ್ ಏನ್ ನೋಡೋದು ಅಂದ್ರೆ ಹಲ್ಲು ಸವಿಯುತ್ತೆ. ಏನೇ ಇದ್ರೂ ದೇಹದಲ್ಲಿ ಮೂಳೆ ಸವಿಯುತ್ತೆ. ಅದೇ ರೀತಿ ಹಲ್ಲು ಸಹ ಓವರ್ ಪೀರಿಯಡ್ ಆಫ್ ಟೈಮ್ 60 ವರ್ಷ ಬರೋಷ್ಟೊತ್ಲಿ ಸವಿಯಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಹಲ್ಲು ಸಡ್ಲ ಆಗತ್ತೆ. ಈ ತರ ಸವಿಯ ಹಲ್ಲು ಏನ್ ಮಾಡ್ತಾರೆ ಜನ ಸಹಜವಾಗಿ ಕೀಳಿಸ್ಬಿಡ್ತಾರೆ. ಸವದೋಗಿದೆ ಅದ್ರಲ್ಲೇನ್ ಅಗ್ಯಕ್ಕಾಗಲ್ಲ, ಅಥವಾ ಅಲ್ಲಾಡ್ತಿರ ಹಲ್ಲು ಅಗ್ಯಕ್ಕಾಗಲ್ಲ ಅಂತ ಅನ್ಕೊಂಡು ಸುಮಾರು ಜನ ಹಲ್ಲನ್ನ ಕೀಳಿಸ್ಕೊಂತಾರೆ. ಬಟ್ ಏನಾಗತ್ತೆ, ಅದು ನಾವು ಊಟ ಮಾಡುವಾಗ ಬಾಯಲ್ಲಿ ಫಸ್ಟ್ ಜೀರ್ಣ ಆಗತ್ತೆ. ಊಟ ಫಸ್ಟ್ ನಾವು ತಿಂದಿರೋ ಊಟ ಪೇಸ್ಟ್ ಆಗತ್ತೆ ಬಾಯಲ್ಲಿ, ನಂತರ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಗೆ ಹೋದಾಗ ಹೊಟ್ಟೆಲಿರೋ ಆಸಿಡ್ ಅದನ್ನ ಅರಗ್ಸಕ್ಕೆ ನೋಡುತ್ತೆ. ಈಗ ನಮ್ಮ ಬಾಯಲ್ಲಿ ಊಟ ಜೀರ್ಣನೇ ಆಗಿಲ್ಲ, ಹೊಟ್ಟೆಗೆ ಸುಮಾರು ಏನೋ ಒಂದ್ 2 ನಿಮಿಷ ಆಗಿದ್ಬಿಟ್ಟು ಹೊಟ್ಟೆಲಿ ನುಂಗ್ಕೊಂಡ್ ಬಿಟ್ಟಿರ್ತೀರಾ, ಅದು ಅರ್ಗಲ್ಲ. ಸೊ ಸುಮಾರು ಜನ ಹೇಳ್ತಾರೆ ಹೊಟ್ಟೆ ಒಂಥರ ನುಲಿಯುತ್ತೆ, ಅರಗ್ತಾ ಇಲ್ಲ, ತೇಗ್ ಬರುತ್ತೆ. ಇದು ಒನ್ ಆಫ್ ದ ಫ್ಯಾಕ್ಟರ್ಸ್. ಸೊ ನಮ್ಮ ಹೊಟ್ಟೆಲಿರೋ ಕರಳಲ್ಲಿರ ಬ್ಯಾಕ್ಟೀರಿಯಾಗಳು ಸಂಖ್ಯೆ ಕಡಿಮೆ ಆಗಕ್ಕೆ ಶುರು ಆಗುತ್ತೆ, ಯಾಕಂದ್ರೆ ನಾವು ಕರೆಕ್ಟ್ ಆಗಿ ತಿಂದಿರೋದು ಅರಗ್ತಿಲ್ಲ, ಆ ಬ್ಯಾಲೆನ್ಸ್ ಮೇಂಟೈನ್ ಆಗಲ್ಲ. ಇದ್ರ ಜೊತೆಗೆ ನಾನು ಫಸ್ಟ್ ಹೇಳ್ದೆ ತುಂಬಾ ಜನಕ್ಕೆ ಅವರ ಅಪಿಯರೆನ್ಸ್ ಇಷ್ಟ ಆಗಲ್ಲ. ಏನಕ್ಕೆ ಇದು ಆಗೋದು ಅಂದ್ರೆ ನಮ್ಮ ಮುಖದಲ್ಲಿ ಹಲ್ಲು ಹೋಗ್ತಾ ಹೋಗ್ತಾ ನಮ್ಮ ಮುಖ ಕೊಲಾಪ್ಸ್ ಆಗುತ್ತೆ, ಗಲ್ಲ ಒಳಗಡೆ ಹೋಗುತ್ತೆ, ತುಟಿ ಹಿಂದೆ ಹೋಗುತ್ತೆ. ಸೊ ಮುಖದ ವರ್ಟಿಕಲ್ ಹೈಟ್ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಸೊ ನಮ್ಮ ಮುಖದ ವರ್ಟಿಕಲ್ ಹೈಟ್ ಮೇಂಟೈನ್ ಮಾಡ್ಬೇಕು. ಹೇಳೋದ್ ಹೇಗೆ, ವಯಸ್ಸಾಗಿರೋ ಹಾಗೆ ಕಾಣದೆ ಇರ್ಬೇಕು ಅಂದ್ರೆ ಹಲ್ಗಳು ತುಂಬಾ ಮುಖ್ಯ. ಇಲ್ಲಿಂದ ಅಲ್ಲಿಗೆ ಹೋದ ಮೇಲೆ ಈಗ ನೋಡಿದ್ರೆ ದಿಸ್ ಇಸ್ ದ ಫೇಸ್ ಸೈಜ್ ಆಫ್ ದ ಫೇಸ್. ಇಲ್ಲಿ ಇದು ಕಡಿಮೆ ಆಗಿದೆ. ಸೊ ಏನಾಗುತ್ತೆ ಅಂದ್ರೆ ಒನ್ಸ್ ಯು ಲೂಸ್ ಯುವರ್ ಟೀತ್ ಯು ಲೂಸ್ ಯುವರ್ vertical height of the face. So my third most important tip is to save your teeth. ಈಗ ಹಲ್ಲು ಸೇವ್ ಮಾಡ್ಬೇಕು ಅಂದ್ರೆ ಸುಮಾರು ಜನ ಯೋಚನೆ ಮಾಡ್ತಾರೆ ಹಲ್ಲು ಕಟ್ಟಿಸ್ಬಿಟ್ರೆ ಸಾಕು, ಬಂತಲ್ಲ ಹಲ್ಲು ಅಂತ ಸುಮಾರು ಜನ ಯೋಚನೆ ಮಾಡ್ತಾರೆ. ಬಟ್ ಏನಾಗತ್ತೆ, ನೀವು ಹಲ್ ಸೆಟ್ ಅಲ್ಲಿ ಹಾಕಿ ಅಗಿಬೇಕಾದ್ರೆ ಸುಮಾರು ತೊಂದರೆ ಇರುತ್ತೆ. ಏನು, ಬಿಸಿ ಇದ್ಯಾ ಊಟ ಗೊತ್ತಾಗೋದಿಲ್ಲ, ಊಟದ ರುಚಿ ಗೊತ್ತಾಗೋದಿಲ್ಲ, ಮತ್ತೆ ಅಗಿತಾ ಇರ್ಬೇಕಾದ್ರೂ ಸ್ವಲ್ಪ ಸಾಫ್ಟ್ ಇರೋದ್ ತಿನ್ಬೋದು, ಗಟ್ಟಿ ಏನು ತಿನ್ನೋದಕ್ ಆಗಲ್ಲ. ನೀವು ಸುಮಾರು ಜನ ಕೇಳಿರ್ಬೋದು ಹಲ್ ಸೆಟ್ ಹಾಕಿರೋರು ಚಪಾತಿ ಎಲ್ಲ ತಿನ್ಬೇಕಾದ್ರೆ ನೆನೆಸ್ಕೊಂಡೆ ತಿನ್ಬೇಕಾಗತ್ತೆ, ಆಯ್ತಾ? ಸೊ ನಾವೇನ್ ಸಜೆಸ್ಟ್ ಮಾಡೋದು, 45 55 60 ವರ್ಷದಲ್ಲಿ ಏನಾದ್ರೂ ಹಲ್ಲು ಕಳ್ಕೊಳ್ಳೋ ಸಂದರ್ಭ ಬಂತು, ರೂಟ್ ಕೆನಾಲ್ ಮಾಡು ಉಳ್ಸಕ್ ಆಗ್ಲಿಲ್ಲ, ತುಂಬಾ ಅಲ್ಲಾಡ್ತಿದೆ, ತುಂಬಾ ವಸಡ್ ಇಶ್ಯೂ ಇದ್ದಾಗ ಆಲ್ವೇಸ್ ಬೆಟರ್ ಟು ಗೋಯಿಂಗ್ ಫಾರ್ ಇಂಪ್ಲಾಂಟ್ಸ್. ಡೆಂಟಲ್ ಇಂಪ್ಲಾಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಹಲ್ಲಿನ ಮೂಳೆನ ಇನ್ನೂ ಕಾಪಾಡ್ಕೊಳುತ್ತೆ, ಅದು ಹೋಗೋದಕ್ಕೆ ಬಿಡೋದಿಲ್ಲ. ಆ ಹಲ್ಲಿನ ಮೂಳೆನ ಆಂಕರೇಜ್ ತಗೊಳೋದ್ರಿಂದ ಆ ಮೂಳೆ ಮೇಲೆ ಯಾವಾಗ್ಲೂ, ಈಗ ನಾವು ನಿಂತಿದ್ದಲ್ಲೇ ಮೂಳೆ ಮೇಲೆ ಫೋರ್ಸ್ ಬೀಳ್ತಾ ಇರೋದ್ರಿಂದ ಅದಿನ್ನೂ ಶಕ್ತಿಯುತ ಆಗಿರುತ್ತೆ. ನಾವೇನಾದ್ರೂ ಈಗ ಕೆಲವರು ಕ್ವಾಡ್ರಿಪ್ಲೆಜಿಕ್ ಅಂತ ಹೇಳ್ತೀವಿ, ಅಥವಾ ಕಾಲಲ್ಲಿ ಶಕ್ತಿ ಇರಲ್ಲ ಅವ್ರದ್ದು ನೀವ್ ನೋಡ್ಬೋದು ಮಸಲ್ ವೇಸ್ಟಿಂಗ್ ಆಗಿರುತ್ತೆ. ಸೇಮ್ ವಿತ್ ದ ಮೌತ್, ಆಯ್ತಾ? ನಾವ್ ಅಗಿಬೇಕಾದ್ರೆ ನಮ್ಮ ಮೂಳೆಗಳ ಮೇಲೆ ಫೋರ್ಸ್ ಬೀಳ್ತಾ ಇಲ್ಲ ಅಂದ್ರೆ ಅದು ಸವಿಯಕ್ಕೆ ಶುರು ಆಗುತ್ತೆ. ಸೊ ಹಲ್ ಸೆಟ್ ಹಾಕಿರೋರಲ್ಲಿ ನಾವ್ ಅದಿನ್ನೂ ಬೇಗ ಸವಿಯೋದನ್ನ ನೋಡ್ತೀವಿ. ಯಾಕೆಂದ್ರೆ ಹಲ್ ಸೆಟ್ ಅಲ್ಲಿ ಅಗಿಬೇಕಾದ್ರೆ ಅದು ಫೋರ್ಸ್ ಮೂಳೆ ಮೇಲೆ ಹಾಕಲ್ಲ, ಮೂಳೆ ಮತ್ತೆ ಹಲ್ ಸೆಟ್ ಮಧ್ಯೆ ಯಾವಾಗ್ಲೂ ಒಂದ್ ಗ್ಯಾಪ್ ಇರುತ್ತೆ, ಬಸಡು. ತುಂಬಾ ಜನ ಅನ್ಕೋತಾರೆ ಒಂದು ಹಲ್ ಮಾತ್ರ ಹೋಗಿದೆಯಲ್ಲ, ನನ್ನ ಹತ್ರ ಮಿಕ್ಕಿರೋ 31 ಇದೆಯಲ್ಲ, ಪರವಾಗಿಲ್ಲ ಅಲ್ವಾ ಅಂತ. ಇಸ್ ದಟ್ ಓಕೆ? ಇಲ್ಲ. ಸೊ ಪ್ರತಿ ಒಂದ್ ಹಲ್ಲು ಸಹ ಬಾಯಲ್ಲಿ ಇಂಪಾರ್ಟೆಂಟ್, ಯಾಕಂದ್ರೆ ಬ್ಯಾಲೆನ್ಸ್ ಇರುತ್ತೆ. ಮೇಲ್ಗಡೆ ಕೆಳಗಡೆ ಹಲ್ಲು, ಮುಂದೆ ಹಿಂದೆ ಹಲ್ಲು ಒಂದು ಬ್ಯಾಲೆನ್ಸ್ ಇಟ್ಕೊಂಡಿರುತ್ತೆ. ಒಂದ್ ಹಲ್ಲು ಹೋದ್ರು ಸಹ ಮುಂದೆ ಹಲ್ಲು ಹಿಂದೆ ಬರುತ್ತೆ, ಹಿಂದೆ ಹಲ್ಲು ಮುಂದೆ ಬರುತ್ತೆ, ಮೇಲ್ಗಡೆ ಹಲ್ಲು ಕೆಳಗಡೆ ಬರುತ್ತೆ. ಯಾವಾಗ ಹಲ್ಗಳು ಟಿಲ್ಟ್ ಆಗಕ್ ಶುರು ಆಗುತ್ತೋ ಅಲ್ಲಿ ಊಟ ಇನ್ನೂ ಸುಲಭವಾಗಿ ಸಿಕ್ಕಾಕೊಳಕ್ ಶುರು ಆಗುತ್ತೆ. ಸೊ ಕಾಂಪೌಂಡ್ ಆಗತ್ತೆ ಎಫೆಕ್ಟ್, ಆಯ್ತಾ? ಸೊ ಆದಷ್ಟು ಹಲ್ಲು ಉಳಿಸ್ಬೇಕು. ಉಳಿಸೋದ್ರಲ್ಲಿ ಇಂಪ್ಲಾಂಟ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಇಂಪ್ಲಾಂಟ್ಸ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹಲ್ ಮೇಲೆ ಒಂದು ಬ್ರಿಡ್ಜ್ ಆದ್ರೂ ಹಾಕಿಸ್ಕೊಳ್ಳೋದು ಬೆಟರ್.
more fixed options are much better. ಆಯ್ತಾ? ವಿಸ್ಡಮ್ ಟೂತ್ ಚಿಕ್ಕದಾಗ ತೆಗೆದಿದ್ರಲ್ಲ, ಅದು ನೆಸೆಸಿಟಿ ಇದೆಯಾ? ಇಲ್ಲ, ವಿಸ್ಡಮ್ ಟೀತ್ ನ ನಾವು ರಿಪ್ಲೇಸ್ ಮಾಡೋದಿಲ್ಲ. ಯಾಕಂದ್ರೆ ವಿಸ್ಡಮ್ ಟೀತ್ ಈಗ ನಮ್ಮ ಈ ಜನರೇಷನ್ ಅಲ್ಲಿ ನಮ್ಮ ಮೂಳೆ ಲೆಂತ್ ಸಾಕಾಗ್ತಿಲ್ಲ ವಿಸ್ಡಮ್ ಟೀತ್ಗೆ. ಈಗ ನಮ್ಮ ಜಾ ಲೆಂತ್ ಸಾಕಾಗದೆ ಇರೋದ್ರಿಂದ ಅದು ಸೊಟ್ಟ ಹುಟ್ಟೋದು ಅಥವಾ ಜಾಗ ಇಲ್ದೆ ಏನೇನು ಸೈಡ್ ಅಲ್ಲಿ ಬರೋದು ಆ ತರ ಆಗತ್ತೆ. ಸೊ ಜಾಗ ಇಲ್ದರ ಹಲ್ ತೆಗ್ದಾದ್ಮೇಲೆ ಜಾಗ ಎಲ್ಲಿದೆ ಹಲ್ ಕಟ್ಟೋದಿಕ್ಕೆ? ತೊಂದರೆ ಇಲ್ವಾ? ಇಲ್ಲ, ತೊಂದ್ರೆ ಇಲ್ಲ. ಯೂಶಲಿ ನಾವು 2 ದವಡೆ ಹಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಫ್ಟರ್ 60 years ಆಫ್ ಏಜ್ 1 ದವಡೆ ಹಲ್ಲಿದ್ರೆ ಸಾಕು. 1 ದವಡೆ ಹಲ್ಲು ಮೇಲ್ಗಡೆ ಕೆಳಗಡೆ ಇರ್ಬೇಕು. ಎಲ್ಲೋ ಒಂದ್ ಕಡೆ 1 ದವಡೆ ಹಲ್ಲಿದ್ರೆ ಸಾಕಾಗಲ್ಲ. ಮೇಲೆ ಕೆಳಗಡೆ ಟಚ್ ಆಗ ಅಂತ 1 ದವಡೆ ಹಲ್ಲಿದ್ರೆ ದಟ್ ಇಸ್ ಗುಡ್ ಇನ್. ಓಕೆನಾ? ಸೊ ವಿ ಹ್ಯಾಡ್ ದಿಸ್ ಒನ್ ಪೇಷಂಟ್, ಹಿಂದೆ ಹಲ್ಲೆಲ್ಲ ಕಳ್ಕೊಂಡ್ರು. ಕಳಿತಾ ಏನಾಯ್ತು, ಕೊಲಾಪ್ಸ್ ಆಯ್ತು. ನೀವ್ ನೋಡ್ಬೋದು ಕೆಳಗಡೆ ಅವ್ರದ್ದು ಹಲ್ಲೆ ಕಾಣಲ್ಲ. ಎಕ್ಸ್ಟೆನ್ಸ್ ಕಾಣ್ತೇನೆ. ಇಲ್ಲಿ ಕೆಳಗಡೆ ಹಲ್ಲೆ ಕಾಣ್ತಾ ಇಲ್ಲ. ಹಲ್ಲಿದೆ ಬಟ್ ಕಾಣ್ತಾ ಇಲ್ಲ. ಯಾಕೆ? ಹಿಂದೆ ಹಲ್ಗಳಿಲ್ಲ. ಹಿಂದೆ ಹಲ್ಗಳು ಇಲ್ದೇ ಇರೋದ್ರಿಂದ ಅದು ಕೊಲಾಪ್ಸ್ ಆಗಿದೆ. ಸೊ ನಾವ್ ಈ ಪೇಷಂಟ್ಗೆ ಯಾವಾಗ ಹಿಂದೆ ಹಲ್ ಕಟ್ಟಿದ್ವೋ ಕೆಳಗಡೆ ಹಲ್ ಕಾಣಿಸಕ್ ಶುರು ಆಯ್ತು. ಎಕ್ಸ್ಪ್ಲೇನ್ ಆನ್ ದ ಸ್ಕ್ರೀನ್ ಅದು ಜೂಮ್ ಮಾಡಿ ಯಾವಾಗ ಗೊತ್ತಾಗಲ್ಲ. ನೀವು ಪಾಯಿಂಟ್ ಬಿಡಿ, ಇರ್ಲಿ ಪರವಾಗಿಲ್ಲ. ಗೊತ್ತಾಯ್ತಾ? ಸೊ ಇದನ್ನೇ ನಾವು ವರ್ಟಿಕಲ್ ಹೈಟ್ ಅಂತ ಹೇಳೋದು. ಈಗ ಹಲ್ ಸೆಟ್ ಯಾರಾದ್ರೂ ಹಾಕೋರ್ ಹಲ್ ಸೆಟ್ ತೆಗೆದ ತಕ್ಷಣನೇ ಮುಖ ಸಣ್ಣದಾಗೋಗುತ್ತಲ್ಲ, ಬಿಕಾಸ್ ಈ ವರ್ಟಿಕಲ್ ಹೈಟ್ ಹೊಟ್ಟೋಗುತ್ತೆ. ಸೊ ಆಲ್ವೇಸ್ ನಾವ್ ಕೊನೆ ಹಲ್ಗಳು ತೆಗೆಸ್ಕೊಂಡ್ ಬರ್ತೀವಿ, ಬಟ್ ನಾವ್ ಯಾರು ಕಟ್ಟಿಸ್ಕೊಳಲ್ಲ. ಬಟ್ ಈ ಕಟ್ಸೋದ್ರಿಂದ ಈ ತರ ಕೊನೆ ಹಲ್ಗಳು ನಮಗ್ ಬಂದಾಗ ನಮ್ ಮುಂದೆ ಹಲ್ಲಿನ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ದಿಸ್ ಇಸ್ ಅ ಪೇಷಂಟ್ ಆಫ್ ಮೈನ್. ಇವ್ರದ್ದು ಇನ್ನು ಮುಂದೆ ಹಲ್ದು ಕ್ಯಾಪ್ಸ್ ಆಗ್ಬೇಕು, ಬಟ್ ಸುಮಾರು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಯು ಕ್ಯಾನ್ ಸಿ. ಅವ್ರಿಗೆ ಊಟ ಮಾಡಕ್ ಆಗ್ತಾ ಇದೆ ಇವಾಗ? Yes, he is able to eat everything. And ಸುಮಾರು ಜನ ಬ್ರಿಡ್ಜ್ ಇರುತ್ತೆ ಬಾಯಲ್ಲಿ, ಬಟ್ ತುಂಬಾ ಭಯ ಪಟ್ಕೊಂಡು ಊಟ ಮಾಡ್ತಾರೆ. ಎಲ್ಲ ಆಚೆ ಬಂದ್ಬಿಡುತ್ತೋ ಅಂತ ಭಯ ಪಟ್ಕೊಂಡು ಊಟ ಮಾಡ್ತಾರೆ. ಆಯ್ತಾ? ಇಂಪ್ಲಾಂಟ್ ಆ ರೀತಿ ಅಲ್ಲ. ಇನ್ಫ್ಯಾಕ್ಟ್ ಈ ಪೇಷಂಟ್ ಅಲ್ಲಿ ಹೊಸ ಹಲ್ ಕಟ್ಟಿರೋದೆಲ್ಲ ಇಂಪ್ಲಾಂಟ್ ಮೇಲೆನೆ. ಇಂಪ್ಲಾಂಟ್ ಲೋಡ್ ನ ತಗೊಂಡು ಮೂಳೆಗೂ ಸಹ ಅದು ಸ್ಪ್ರೆಡ್ ಮಾಡುತ್ತೆ. ಓಕೆನಾ? ಸೊ ನನ್ನ ಟಾಪ್ 3 ಟಿಪ್ಸ್ ಏನಂದ್ರೆ, ಫಸ್ಟ್ ಇಂಟೆಡೆಂಟಲ್ ಬ್ರಷ್ ಪೋಸ್ಟ್ 60 ಯೂಸ್ ಮಾಡ್ಲೇಬೇಕು. ಅದ್ರ ಜೊತೆಗೆ ಒಂದು ಮೌತ್ ವಾಶ್ ಕೂಡ ಪಾರ್ಟ್ ಆಫ್ ದ ರುಟೀನ್ ಇರ್ಲೇಬೇಕು. ಎಸ್, ಯಾರಾದ್ರೂ ಕ್ಲಿಪ್ ಟ್ರೀಟ್ಮೆಂಟ್ ಆಗ್ತಾ ಇರೋರು, ಅಥವಾ ಕೆಲವ್ರಿಗೆ ಬಸಡು ತೊಂದ್ರೆ ಚಿಕ್ಕ ವಯಸ್ಸಲ್ಲೇ ಬರುತ್ತೆ, 35-40 ಅವ್ರಿಗೆಲ್ಲ ನಾವು ಸಜೆಸ್ಟ್ ಮಾಡ್ತೀವಿ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಕ್ಲೀನ್. ಕೆಲವರು ಈವನ್ ವಾಟರ್ ಫ್ಲಾಸ್ ಅಂತ ಬರುತ್ತೆ. ವಾಟರ್ ಫ್ಲಾಸ್ ಕೆಲವ್ರಿಗೆ ತುಂಬಾ ಏನು ಫೋರ್ಸ್ಫುಲ್ ಆಗಿ ಬರುತ್ತೆ ಅಂತ ಫೀಲ್ ಆಗುತ್ತೆ. ಸಮ್ ಆರ್ ನಾಟ್ ಕಂಫರ್ಟಬಲ್. ಇಂಟರ್ಡೆಂಟಲ್ ಬ್ರಷ್ ಇಸ್ ವೆರಿ ಕಂಫರ್ಟಬಲ್. ಸಾಲ್ಟ್ ವಾಟರ್ ಸಾಲ್ಟ್ ವಾಟರ್ ಇಟ್ಸ್ ನಾಟ್ ಆಂಟಿಬ್ಯಾಕ್ಟೀರಿಯಲ್. ಅಂಡ್ ಮೌತ್ ವಾಶ್ ಅಲ್ಲೂ ನಾವು ಫ್ಲೋರೈಡ್ ಇರೋದನ್ನು ಸಜೆಸ್ಟ್ ಮಾಡ್ತೀವಿ. ವಾಟ್ ಫ್ಲೋರೈಡ್ ಡಸ್ ಇಸ್ ಇಟ್ ಫಾರ್ಮ್ಸ್ ಎ ಲೇಯರ್, makes it resistant to cavity. Listerine, frankly, dentists don't recommend Listerine. It is not what we are looking for in a mouthwash. Something with chlorhexidine agli, fluoride agli, hyaluronic acid, those mouthwashes are more effective. You should write and give them. So that is my first tip. Second tip, ಬಾಯಿ ಒಣಗಕ್ಕೆ ಬಿಡಬಾರ್ದು. ಯಾವಾಗ್ಲೂ ಒಂಚೂರು ನೀರ್ ಕುಡಿಯೋದಾಗ್ಲಿ, ಒಂದು ಚ್ಯೂಯಿಂಗ್ ಗಮ್, ಲೆಮನ್ ಏನಾದ್ರೂ ಇಟ್ಕೊಂಡ್ರೆ, ಚ್ಯೂಯಿಂಗ್ ಗಮ್ ಅಲ್ಲೂ ಸಹ ಶುಗರ್ ಫ್ರೀ ಉಪಯೋಗಿಸ್ಬೇಕು. ಬಾಯಲ್ಲಿ ಯಾವಾಗ್ಲೂ ಸಕ್ಕರೆ ಇಟ್ಕೊಂಡಿದ್ರೆ ಮತ್ತೆ ಅರ್ಥ ಇಲ್ಲ. ಓಕೆನಾ? ಥರ್ಡ್ ಇಸ್, ಯಾವ್ದೇ ಹಲ್ ಮಿಸ್ ಆದ್ರೂ ಸಹ ಆಲ್ವೇಸ್ ರಿಪ್ಲೇಸ್ ಮಾಡ್ಬೇಕು. ಬಿಕಾಸ್ ದ ಕಾನ್ಸಿಕ್ವೆನ್ಸಸ್ ವೈಸ್ ಆಗ್ತಾ ಇನ್ನು ಕಷ್ಟ ಆಗತ್ತೆ. ಈಗ 60 ವರ್ಷ ಮೇಲೆ ಇಂಪ್ಲಾಂಟ್ ಹಾಕಿ ಅಂದ್ರೆ ನಾವ್ ಯೋಚನೆ ಮಾಡ್ತೀವಿ, ಗುಣ ಆಗುತ್ತಾ ಇಂಪ್ಲಾಂಟ್ ಅಂತ ನಾವ್ ಯೋಚನೆ ಮಾಡ್ತೀವಿ. ಸೊ ಆದಷ್ಟು ಮುಂಚಿತವಾಗ್ಲೇ ಹಲ್ ಹೋಗ್ತಾ ಇಂಪ್ಲಾಂಟ್ಸ್ ಹಾಕೊಳ್ಳೋದು ಬೆಟರ್. ಗಮ್ ಮಸಾಜ್. ಎಸ್, ಗಮ್ ಮಸಾಜ್ or not? we should do gum massage. When as a normal brushing habit, we should do gum massage. Your brush should be half on the gums, half on the teeth.
ದಟ್ ಇಸ್ ದ ರೈಟ್ ವೇ ಟು ಬ್ರಷ್. ನಾವೇನ್ ಮಾಡ್ತೀವಿ, ಹಲ್ ಕಚ್ತೀವಿ, ನೀಟಾಗಿ ಸರ್ಕಲ್ ಮಾಡ್ಬಿಡ್ತೀವಿ, ಹಲ್ಗಳೆಲ್ಲ ಕ್ಲೀನ್ ಆಯ್ತಲ್ಲ, ವಸಿಡಲ್ ಕ್ಲೀನ್ ಆಯ್ತು. You should hold the brush like this or Like this only. like this. Yeah, half on the gums, half on the teeth, and you should do circles. Thank you. Any other questions? I would love to answer. ಬ್ರಷ್ ಎಷ್ಟು ದಿವಸಕ್ಕೊಂದು ಚೇಂಜ್ ಮಾಡ್ಬೇಕು? We recommend ಬೇರೆ ಆಗುವಾಗ ಮಾಡ್ಬೇಕಾ ಅಥವಾ ವೇರ್ ಆಗುವಾಗ ಮಾಡ್ಬೇಕು. ಈಗ ಸುಮಾರು ಬ್ರಷಸ್ ಅಲ್ಲಿ ಕಲರ್ ಇಂಡಿಕೇಟರ್ ಇರುತ್ತೆ. ಇಫ್ ಯು ಸಿ ಬ್ರಿಸಲ್ ಲೆಂತ್ ಅಲ್ಲಿ ಮುಕ್ಕಾಲ್ ಹೋಗ್ತಾ ಹೋಗ್ತಾ ಅದು ಕಲರ್ ಚೇಂಜ್ ಆಗಿರುತ್ತೆ. ಬಟ್ ನಾವು ಕಲರ್ ನೋಡಲ್ಲ, ಅದು ಯಾವಾಗ ಹಿಂಗ್ ಅರಳುತ್ತೋ ಆವಾಗ ಮಾತ್ರ ನಾವು ಚೇಂಜ್ ಮಾಡ್ತೀವಿ. ಹೌದು, ಇಲ್ಲ, ಯೂಶಲಿ ರೆಕಮೆಂಡೆಡ್ 6 to 8 months once ಚೇಂಜ್ ಮಾಡ್ಬೇಕು. ಮತ್ತೆ should we use soft bristles, medium bristles? Always soft bristles. I know your generation has been brushing with ಗಟ್ಟಿ, ಇಲ್ಲಾಂದ್ರೆ ಸಿನ್ಸ್ ಬಿಗಿನಿಂಗ್ ಹಾರ್ಡ್ ಹೋಗ್ತಿ hard only. ಈಗ ಸಾಫ್ಟಿಗೆ ಬಂದಿದ್ವಿ ಬಿಕಾಸ್ ಆಫ್ ಸೆನ್ಸಿಟಿವ್. Yes. ಗಟ್ಟಿ ಇದ್ರೆ ಸ್ವಲ್ಪ ರುಚಿ ಸ್ವಲ್ಪ ತೆಗಿಬಹುದು. Always use a soft toothbrush. Any toothpaste is okay. Just brushing technique correct ಇರ್ಬೇಕು. What to do for sensitive teeth? So we have toothpaste for sensitivity. ಈಗ ಸೆನ್ಸೋಡೈನ್ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ವಾಟ್ ಆಸ್ ಡೆಂಟಿಸ್ಟ್ ನಾವು ಕೊಡ್ತೀವಿ ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಏನು ಸೆನ್ಸಿಟಿವಿಟಿ ಕಡಿಮೆ ಮಾಡೋ ಅಂತ ಮಾಲಿಕ್ಯೂಲ್. ಬಟ್ ಬ್ಲಾಂಕೆಟ್ ರೂಲ್ ಇಸ್ ಹಲ್ ಮೇಲೆ 2 ನಿಮಿಷ ಹಚ್ಚಿ ಬಿಡ್ಬೇಕು. ಅದ್ ನಾವ್ ಮಾಡಲ್ಲ, ಸೆನ್ಸೋಡೈನ್ ಅವರು ಹೇಳಲ್ಲ. Paste itself. So if you have sensitivity, ಹಲ್ ಮೇಲೆ ಹಚ್ಚಿ 2 ರಿಂದ 3 ನಿಮಿಷ ಬಿಡ್ಬೇಕು. ಅದಕ್ಕೆ ಟೈಮ್ ತಗೊಳುತ್ತೆ, ಮಾಲಿಕ್ಯೂಲ್ ಹಲ್ಲು ಸಹ ಗಟ್ಟಿ, ಅದೇನ್ ಹೀರ್ ಬಿಡುತ್ತಾ? ಸೊ ಅದಕ್ಕೆ 2 ನಿಮಿಷ ಬೇಕು, ಮಾಲಿಕ್ಯೂಲ್ ಒಳಗಡೆ ಹೋಗಿ ಅದ್ರ ಮೇಲೆ ಒಂದು ಬ್ಲಾಕ್ ಮಾಡೋದಕ್ಕೆ ಟೈಮ್ ಬೇಕು. ಸೊ 2 to 3 minutes ಅಟ್ ಲೀಸ್ಟ್ ಹಚ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ಬಂದು ಮಾಡಿ, ಆಮೇಲೆ 3 ನಿಮಿಷ ನಂತರ ಅದೇ ಟೂತ್ ಪೇಸ್ಟ್ ಅಲ್ಲಿ ಬ್ರಷ್ ಮಾಡ್ಬೇಕು. ದಟ್ ಈಸ್ ದ ವೇ ಟು ಏನು ಸೆನ್ಸಿಟಿವಿಟಿಗೆ ಯೂಸ್ ಮಾಡೋ ಟೂತ್ ಪೇಸ್ಟ್ ವರ್ಕ್ ಆಗತ್ತೆ ಹಂಗ್ ಮಾಡಿದಾಗ. And what about like ಹಲ್ ಕ್ಲೀನ್ ಮಾಡ್ಸೋದು ಅಂತ ಹೇಳ್ತಾರಲ್ವಾ, ಹಲ್ ಕ್ಲೀನ್ ಮಾಡಿಸ್ಬೇಕಾದ್ರೆ ಹಲ್ಲೇ ಹಾಳಾಗಲ್ವಾ? ಇಲ್ಲ, ಸೊ ದಿಸ್ ಇಸ್ ಅ ವೆರಿ ಕಾಮನ್ ಮಿಸ್ಕನ್ಸೆಪ್ಷನ್. ನಾವ್ ನೋಡ್ತೀವಿ ಸುಮಾರು 55-60 ವರ್ಷ ಅವ್ರು ಬರ್ತಾರೆ, ನನ್ನ ಹಲ್ಲೆಲ್ಲ ಗಟ್ಟಿ ಇತ್ತು, ಆ ಡಾಕ್ಟರ್ ಹತ್ರ ಹೋದೆ, ಕ್ಲೀನ್ ಮಾಡಿಸ್ದೆ, ಆಮೇಲೆ ಎಲ್ಲ ಹಲ್ಲು ಅಲ್ಲಾಡಕ್ ಶುರು ಆಯ್ತು. ಇದು ನಾವು ಸುಮಾರು ಸಲ ಕೇಳಿಸ್ಕೊಂಡ್ಬಿಟ್ಟಿದೀವಿ, ಆಯ್ತಾ? ಸೊ ಹಲ್ಲು ಏನಕ್ಕೆ ಅಲ್ಲಾಡುತ್ತೆ ಅಂದ್ರೆ, ಹಲ್ ಮೇಲೆ ಡೆಪಾಸಿಟ್ ಇರುವಾಗ ವಸಡು ಹಿಂದೆ ಎಳ್ಕೊಳುತ್ತೆ, ವಸಡು ಹಿಂದೆ ಎಳ್ಕೊಂಡು ಊದಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಡೆಪಾಸಿಟ್ ನ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ ತಕ್ಷಣನೇ ಅದೇನು ಕಸ ಹಲ್ಲ ಹಿಡ್ಕೊಂಡಿತ್ತು ಅದು ಹೋಯ್ತಲ್ಲ, ಸ್ವಲ್ಪ ಅಲ್ಲಾಡುತ್ತೆ, ಆಯ್ತಾ? ಅದ್ರ ಜೊತೆಗೆ ವಸಡು ಊದಿರೋದ್ರಿಂದನೂ ಅಲ್ಲಾಡುತ್ತೆ. ವಸಡು ಊತ ಸ್ವಲ್ಪ ಕಡಿಮೆ ಆದ ತಕ್ಷಣನೇ ಆ ಹಲ್ ಅಲ್ಲಾಡೋದು ಎಷ್ಟೋ ಸೆಟಲ್ ಆಗುತ್ತೆ. ಬಟ್ ಅದ್ರ ಜೊತೆಗೆ ನಾವು ಅದಕ್ಕೆ ಒಳಗಡೆಯಿಂದ ಒಂದು ತಂತಿ ಹಾಕಿ ಸ್ಟೆಬಿಲೈಸ್ ಮಾಡ್ತೀವಿ. ತುಂಬಾನೇ ಉಡ್ಸಕ್ಕಾಗಲ್ಲ ಅಂದ್ರೆ ತೆಗಿತೀವಿ. Now, so should we get it cleaned often? ಎಸ್. ಸೊ ಇನ್ನೊಂದು ಲೈಕ್ ವಾಟ್ ಅಶ್ವಿನ್ ಇಸ್ ಆಸ್ಕಿಂಗ್, ಹಲ್ನ ಕ್ಲೀನ್ ಮಾಡಿದಾಗ ಹಲ್ದು ಲೇಯರ್ ನಾವು ಮುಟ್ಟಲ್ಲ. ನಾವು ಹಲ್ ಕ್ಲೀನ್ ಮಾಡುವಾಗ ಉಪಯೋಗಿಸೋ ಅಂತದ್ದು ಅಲ್ಟ್ರಾಸೋನಿಕ್ ಸ್ಕೇಲರ್. ಸೊ ಅದ್ರಲ್ಲಿ ಏನ್ ಆಗುತ್ತೆ ಅಂದ್ರೆ, ಹಲ್ ಪಕ್ಕ ಇಟ್ಟಾಗ ನಮ್ಮ ಇನ್ಸ್ಟ್ರೂಮೆಂಟ್ ತುದಿಯಿಂದ ನೀರ್ ಬರುತ್ತೆ ಆಚೆ. ಸೊ ನೀರ್ ಬರೋದನ್ನ ಅದು ವೈಬ್ರೇಟ್ ಮಾಡುತ್ತೆ, ಕ್ಯಾವಿಟೇಷನ್ ಅಂತ ಹೇಳ್ತೀವಿ. ವೈಬ್ರೇಟ್ ಮಾಡಿದ ತಕ್ಷಣನೇ ಅದು ಏರ್ ಬಬಲ್ಸ್ ಮಾಡುತ್ತೆ, ಏರ್ ಬಬಲ್ಸ್ ಬಡಿಯುತ್ತೆ. ಏರ್ ಬಬಲ್ಸ್ ಯಾವಾಗ ಬಡಿಯುತ್ತೆ, ಡೆಪಾಸಿಟ್ ಅಲ್ಲಾಡುತ್ತೆ. ಸೊ ನಾವು ಹಲ್ನ ಉಜ್ಜಿ ಸ್ಕ್ರಾಚ್ ಮಾಡಿ ತೆಗಿತಿಲ್ಲ, ಹಲ್ ಪಕ್ಕ ಒಂದು ವೈಬ್ರೇಟ್ ಆಗ ಇನ್ಸ್ಟ್ರೂಮೆಂಟ್ ಇಡ್ತೀವಿ, ಆ ವೈಬ್ರೇಷನ್ಗೆ ಡೆಪಾಸಿಟ್ ಬಿಚ್ಕೊಂಡು ಆಚೆ ಬರುತ್ತೆ ಹೊರತು ಹಲ್ನ ನಾವೇನು ಉಜ್ಜೋದಿಲ್ಲ, ಲೇಯರ್ ತೆಗೆಯೋದಿಲ್ಲ. ಇನ್ನೊಂದು ಪ್ರಶ್ನೆ ಇತ್ತು, ನಮಗೆಲ್ಲ ಡೆಂಟಿಸ್ಟ್ ಹತ್ರ ಹೋಗೋದು ಬಹಳ ಹೆದರಿಕೆ ಅಲ್ವಾ? ಅಂದ್ರೆ ಸುಮ್ನೆ ಯಾಕೆ, ಜೀವನದಲ್ಲಿ ಖುಷಿಯಾಗಿದ್ದೀವಿ, ಸ್ವಲ್ಪ ನೋವು ಇದೆ, ಯಾಕೆ ಬೇಕು ಇದು, ಇನ್ನೂ ಜಾಸ್ತಿ ಯಾಕೆ ಬೇಕು ಅಂತ ಅನ್ಸುತ್ತೆ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್, ರೈಟ್? ವಿ ಥಿಂಕ್ ಸೇಯಿಂಗ್, ವೈ ಶುಡ್ ಐ ಗೋ ಅಂಡ್ ಅನ್ನೆಸೆಸರಿ, ಆರಾಮಾಗಿದ್ದೀನಲ್ಲ, ಕರೆಕ್ಟ್ ಒಂದು ಇದು ಕೋಡ್ಬಳೆ ತಿನ್ನಕ್ ಆಗಲ್ಲ, ಬಟ್ ಅಟ್ ಲೀಸ್ಟ್ ಬೇರೆ. No, but what I'm saying is that a lot of times ನೋವು ತಡಿಯಕ್ ಆಗಲ್ಲ, ನಡಿಯಕ್ ಆಗಲ್ಲ, ಆವಾಗ ಮಾತ್ರ. That is the worst strategy to visit a dentist.
ಯಾಕೆಂದ್ರೆ ನಿಮ್ಗೆ ನೋವು ತುಂಬಾ ಇದೆ ಅಂದ್ರೆ ನಮ್ ಕೈಯಲ್ಲೂ ಪ್ರೊಸೀಜರ್ಸ್ ಕಡಿಮೆ ಇದೆ. ಆಯ್ತಾ, ನಿಮ್ದು ನೋವು ತುಂಬಾ ಜಾಸ್ತಿ ಇದೆ, ಊದ್ಕೊಂಡಿದೆ ಮುಖ ಅಂದ್ರೆ ನಮ್ ಕೈಯು ಕಟ್ ಹಾಕಿದೆ. ಓಕೆನಾ? ಇನ್ನೊಂದ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ನೀವ್ ಏನಕ್ಕೆ ಜಿಮ್ ಮೆಂಬರ್ಶಿಪ್ ತಗೊಳ್ತೀರಾ? ಏನೋ talk ಮಾಡ್ತಾರೆ. ಏನಕ್ಕೆ ವಾಕ್ ಮಾಡ್ತೀರಾ? ಚೆನ್ನಾಗಿದೆ. ಮುಂದೆ ನನ್ಗೆ ಏನು ತೊಂದ್ರೆ ಬರ್ದಿರ್ಲಿ ಅಂತ. So ಅದೇ ರೀತಿ ನೀವು ಡೆಂಟಿಸ್ಟ್ ಹತ್ರ ಏನಕ್ಕೆ ಬರ್ಬೇಕು? ಮುಂದೆ ತೊಂದ್ರೆ ಬರ್ಬಾರ್ದು ಅಂತ. ನಾವು ಆಸ್ ಅರ್ಲಿ ಆಸ್ ವಿ ಕ್ಯಾಚ್ ಇಟ್, ನಾವು ಆಲ್ವೇಸ್ ಏಬಲ್ ಟು ಡೂ ಸಮಥಿಂಗ್. ಇನ್ಕ್ಲೂಡಿಂಗ್ ಮಕ್ಳು, ಚಿಕ್ಕ ಮಕ್ಳಿಂದನೂ ನಾವು ಸಜೆಸ್ಟ್ ಮಾಡೋದು ವರ್ಷಕ್ಕೆ ಒಂದ್ಸಲಿ ನಮಗೆ ಏನ್ ಕಾಣುತ್ತೋ. ಈಗ ಸುಮಾರು ಚಿಕ್ಕ ಮಕ್ಳಲ್ಲಿ, ಸಿನ್ಸ್ ಯು ಆಲ್ ಹ್ಯಾವ್ ಗ್ರ್ಯಾಂಡ್ ಕಿಡ್ಸ್, ನಾವು 13 ವರ್ಷಕ್ಕೆ ಕರ್ಕೊಂಡ್ ಬರ್ತಾರೆ ಹಲ್ ಕ್ಲಿಪ್ ಹಾಕಕ್ಕೆ. ಬಟ್ ನಮ್ಗೆ ಅದೇ ಮಗು 7-8 ವರ್ಷಕ್ಕೆ ನಾವು ಸಿಕ್ಕಿದ್ದಿದ್ರೆ, ನಾವು ಆ ಹಲ್ ಹುಟ್ಟಕ್ಕೆ ಸೊಟ್ಟ ಹುಟ್ಟಿರ್ಬೇಕಾದ್ರೇನೆ ನಾವು ಅದನ್ನ ಅಲ್ಲೇ ಸರಿ ಮಾಡ್ಬಿಡ್ತೀವಿ. ಹುಟ್ಟಾದ್ಮೇಲೆ ಎಲ್ಲ ಎಳೆದು ಮಾಡಿ ತಂತಿ ಹಾಕಿ ತರ ಬದಲು ಹುಟ್ಟನೆ ನಾವು ಸರಿ ಮಾಡ್ತೀವಿ. ಸೊ ನಾವು ಆಸ್ ಅರ್ಲಿ ಆಸ್ ವಿ ಸಿ ವಿ ಕ್ಯಾನ್ ಡೂ ಸಮಥಿಂಗ್. ಇನ್ನೂ ಇದೆ ಬೇರೆ ಕ್ವೆಶ್ಚನ್ ಕೊಟ್ಟು ಕಷ್ಟ ಆಯ್ತು. Diabetes ಹಲ್ಲನ್ನ effect ಮಾಡ್ತಾ. ಡಯಾಬಿಟಿಸ್ ಇಸ್ ಇನ್ಫ್ಯಾಕ್ಟ್ ನಾವ್ ಏನ್ ನೋಡ್ತೀವಿ ಅಂದ್ರೆ, ಸುಮಾರು ಜನಕ್ಕೆ ಅವ್ರಿಗೆ ಶುಗರ್ ಇದೆ ಅನ್ನೋದೇ ಗೊತ್ತಿರಲ್ಲ. ಯಾವಾಗ ಡೆಂಟಿಸ್ಟ್ ಹತ್ರ ಬಂದು ಹಲ್ಲು ಅಲ್ಲಾಡ್ತಿದೆ, ವಸಡು ಊದಿದೆ, ನಾವು ಇಲ್ಲ ನಿಮ್ಗೆ ಶುಗರ್ ಇರ್ಬೋದು ಒಂದ್ಸಲಿ ಚೆಕ್ ಮಾಡಿಸ್ಕೊಡಿ ಅಂದಾಗ್ಲೇ, ಓ ಮೇಡಮ್ ಶುಗರ್ ಇದೆ, ಈಗ ಚೆಕ್ ಮಾಡ್ದೆ ಗೊತ್ತಾಯ್ತು ಅಂತಾರೆ. ಸೊ ಡೆಫಿನೆಟ್ಲಿ ಡಯಾಬಿಟೀಸ್ ಇರೋರ್ಗೆ ವಸಡು ಪ್ರಾಬ್ಲಮ್ ಮಲ್ಟಿಪ್ಲೈ ಆಗುತ್ತೆ. ಏನು 1x ಸ್ಪೀಡ್ ಅಲ್ಲಿ ಹೋಗುತ್ತಾ 3x ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೊ ಡಯಾಬಿಟಿಕ್ ಇರೋರಲ್ಲಿ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗದೆ ಬಾಯಿ ಒಳಗೆ. ನಿಮ್ಗೆ ದೇಹದಲ್ಲಿ ಎಲ್ಲೇ ಗೊತ್ತಾಗಕ್ಕಿಂತ ಮುಂಚೆ ಬಾಯಿ ಒಳಗ್ ನಮಗ್ ಗೊತ್ತಾಗೋಗುತ್ತೆ ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯೋ ಇಲ್ವೋ ಅಂತ. ವಿ ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್. ವಸಡಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ನಾವು ನೋಡಕ್ ಶುರು ಮಾಡ್ತೀವಿ.